ಬೆಳಗಾವಿಯ ಗಡಿಯಲ್ಲಿ ಕಂಡು ಕೇಳರಿಯದಂತಹ ರಾಬ್ರಿಯೊಂದು ನಡೆದಿದೆ. 2 ಕಂಟೈನರ್ಗಳಲ್ಲಿ 1,000 ಕೋಟಿ ಹಣವನ್ನ ಹೈಜಾಕ್ ಮಾಡಿದ್ದಾರೆ. ಕದ್ದಿದ್ಯಾರು, ಕಾಸು ಹೋಗಿದ್ಯೆಲ್ಲಿಗೆ ಅನ್ನೋದು ಮಾತ್ರ 4 ತಿಂಗಳಿನಿಂದ ನಿಗೂಢವಾಗಿದೆ. ಒಂದು ಕೋಟಿಯಲ್ಲ, 2 ಕೋಟಿಯಲ್ಲ, 10 ಕೋಟಿಯೂ ಅಲ್ಲ, 100 ಕೋಟಿಯೂ ಅಲ್ಲ. ಕೂತ್ರೆ ಲೆಕ್ಕ ಹಾಕುವುದಕ್ಕೂ ಸಾಧ್ಯವಿಲ್ಲ. ಬರೋಬ್ಬರಿ 1,000 ಕೋಟಿ ಹಣವನ್ನ ಹೈಜಾಕ್ ಮಾಡಿದ್ದಾರೆ. ಹಿಂದೆಂದೂ ಕೇಳಿರದಂಥ ಮಹಾನ್ ದರೋಡೆಯೊಂದು ಬೆಳಗಾವಿ ಗಡಿಯಲ್ಲಿ ನಡೆದು ಹೋಗಿದೆ. ಬೃಹತ್ ಕಂಟೈನರ್ನಲ್ಲಿ ಹೋಗ್ತಿದ್ದ 1,000 ಕೋಟಿ ಹಣವನ್ನ ಪಕ್ಕಾ ಪ್ಲಾನ್ ಮಾಡಿ ಕೊಳ್ಳೆ ಹೊಡೆದಿದ್ದಾರೆ. ಪೊಲೀಸರು 400 ಕೋಟಿ ಅಂತಿದ್ರೆ ದೂರು ಕೊಟ್ಟವನು ಮಾತ್ರ 1,000 ಕೋಟಿ ಅಂತ ವಿಡಿಯೋ ಹರಿಬಿಟ್ಟಿದ್ದಾನೆ. ಚೋರ್ಲಾಘಾಟ್ನಲ್ಲಿ 1,000 ಕೋಟಿ ಹೈಜಾಕ್. 4 ತಿಂಗಳ ಹಿಂದಿನ ಕೇಸ್. ಬೆಚ್ಚ ಬಿದ್ರು ಪೊಲೀಸ್. ಕಣ್ಣಾಯಿಸಿದಷ್ಟು ದೂರಕ್ಕೂ ಪ್ರಪಾತ. ಎತ್ತ ನೋಡಿದ್ರೂ ಯಾರೊಬ್ಬರ ಸುಳಿವಿರಲ್ಲ. ಕತ್ತಲು ಆವರಿಸೋದಕ್ಕೆ ಶುರುವಾಯಿತು ಅಂದ್ರೆ ಬರೀ ವಾಹನಗಳದ್ದೇ ಸದ್ದು. ಮಹಾರಾಷ್ಟ್ರಕ್ಕೆ ಸಂಪರ್ಕ ಕಲ್ಪಿಸೋ ಈ ಚೋರ್ಲಾ ಘಾಟ್ನಲ್ಲಿ ಮಹಾ ರಾಬರಿ ನಡೆದಿರೋದು. ಇಷ್ಟು ದಿನ 100 ಕೋಟಿ 200 ಕೋಟಿ ದರೋಡೆಯನ್ನ ಸಿನಿಮಾದಲ್ಲಿ ನೋಡ್ತಿದ್ವಿ. ಆದ್ರೀಗ ರಿಯಲ್ ಆಗಿಯೇ ಹೈಜಾಕ್ ಮಾಡಿದ್ದಾರೆ. ಗೋವಾದಿಂದ ಕರ್ನಾಟಕ ಮಾರ್ಗವಾಗಿ ಮಹಾರಾಷ್ಟ್ರಕ್ಕೆ ಹೋಗ್ತಿದ್ದ 1,000 ಕೋಟಿ ಕಾಸಿನ ಖಜಾನೆಯನ್ನ ದೋಚ್ಕೊಂಡು ಹೋಗಿದ್ದಾರೆ. ಎರಡು 2025 ಅಕ್ಟೋಬರ್ 16ನೇ ತಾರೀಕು 2 ಕಂಟೈನರ್ನಲ್ಲಿ 1,000 ಕೋಟಿ ಹಣವನ್ನ ಸಾಗಿಸುತ್ತಿದ್ದರಂತೆ. ಇದು ಮಹಾರಾಷ್ಟ್ರದ ರಿಯಲ್ ಎಸ್ಟೇಟ್ ಉದ್ಯಮಿ ಕಿಶೋರ್ ಶೇಟ್ ಅನ್ನೋರಿಗೆ ಸೇರಿದ್ದಂತೆ. ಗೋವಾದಿಂದ ಬರ್ತಿದ್ದ ಕಂಟೈನರ್ ಕರ್ನಾಟಕದ ಗಡಿ ದಾಟೋ ಹಂತಕ್ಕೆ ಬಂದಿತ್ತು. ಚೋರ್ಲಾ ಘಾಟ್ಗೆ ಬರ್ತಿದ್ದಂತೆ ಪಕ್ಕಾ ಪ್ಲಾನ್ ಮಾಡಿ ಹೈಜಾಕ್ ಮಾಡಿದ್ದಾರೆ. ಯಾರು ಅಡ್ಡ ಹಾಕಿದ್ರೂ ಗೊತ್ತಿಲ್ಲ. ಕಂಟೈನರ್ ಜೊತೆ ಹಣವನ್ನ ಎಲ್ಲಿ ತಗೊಂಡು ಹೋದ್ರು ಅನ್ನೋದ್ರ ಸುಳಿವೂ ಇಲ್ಲ. ಈತನ ಹೆಸರು ಸಂದೀಪ್ ಪಾಟೀಲ್ ಅಂತ. ರಿಯಲ್ ಎಸ್ಟೇಟ್ ಉದ್ಯಮಿ ಕಿಶೋರ್ ಶೇಟ್ನ ಪಾರ್ಟ್ನರ್ ಅಂತೆ. ಯಾವಾಗ 1,000 ಕೋಟಿ ಇದ್ದ ಕಂಟೈನರ್ಗಳು ಕಣ್ಮರೆಯಾದ್ವು, ಈತನನ್ನ ಲಾಕ್ ಮಾಡಿಕೊಂಡಿದ್ದಾರೆ. ಕಿಶೋರ್ ಶೇಟ್ನ ಸಹಚರರು ಸಂದೀಪ್ ಪಾಟೀಲ್ನ ಕಿಡ್ನಾಪ್ ಮಾಡಿ ಕೊಡಬಾರದ ಕಾಟ ಕೊಟ್ಟಿದ್ದಾರೆ. ಕಂಟೈನರ್ನಲ್ಲಿದ್ದ ಹಣ ಎಲ್ಲೋಯ್ತು, ಹೈಜಾಕ್ ಮಾಡಿದ್ಯಾರು ಅಂತ ಚಿತ್ರಹಿಂಸೆ ಕೊಟ್ಟಿದ್ರಂತೆ. ಬರೋಬ್ಬರಿ 1.5 ತಿಂಗಳುಗಳ ಕಾಲ ಕೂಡಿ ಹಾಕಿದ್ದಾರೆ. ಆದ್ರೆ ಈತನ ಅದೃಷ್ಟ ಚೆನ್ನಾಗಿದೆ. ಹಂತಕರ ಕೈಯಿಂದ ತಪ್ಪಿಸಿಕೊಂಡು ಬಂದವ ಸೀದಾ ನಾಸಿಕ್ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾನೆ. ಕೋಟಿ ಕೋಟಿ ದರೋಡೆಯ ವಿಷಯ ಬಾಯ್ಬಿಡ್ತಿದ್ದಂತೆ ಪೊಲೀಸರೇ ದಂಗಾಗಿ ಹೋಗಿದ್ದಾರೆ. ಅಲ್ಲದೆ 1,000 ಕೋಟಿ ಹಣ ಆ कंटेनरनಲ್ಲಿತ್ತು ಅಂತ ವಿಡಿಯೋ ಮಾಡಿ ಮಾಹಿತಿ ಹಂಚಿಕೊಂಡಿದ್ದಾನೆ. आज एका मोठ्या रॉबरीचा खुलासा करतोय. कर्नाटकमध्ये चोरला घाटामध्ये 400 करोडची झालेली एक मोठी रॉबरी. 16 ऑक्टोबर रोजी चोरला घाटामध्ये रात्रीच्या वेळेस 2 कंटेनरमध्ये 400 करोड रुपये जे गोव्यातून कर्नाटक मार्गे बालाजी ट्रस्टला जात असताना चोरला घाटात रात्रीच्या वेळेस लुटले गेले. ಕೋಟಿ ಕೋಟಿ ದರೋಡೆಯ ರಹಸ್ಯ ಬಿಚ್ಚಿಕೊಳ್ಳುತ್ತಿದ್ದಂತೆ ಮಹಾರಾಷ್ಟ್ರ ಸರ್ಕಾರ ಎಸ್ಐಟಿ ರಚಿಸಿದೆ. ಗೋವಾ ಹಾಗೂ ಕರ್ನಾಟಕ ಪೊಲೀಸರ ಸಹಾಯ ಕೋರಿದ್ದು ಬೆಳಗಾವಿ ಎಸ್ಪಿ ಕೆ ರಾಮರಾಜನ್ ಅವರಿಗೆ ಪತ್ರ ಬರೆದಿದ್ದಾರೆ. 16ನೇ ತಾರೀಕು ಲೆಟರ್ ಬಂದಾದ್ಮೇಲೆ ನಮ್ಮ ಆಫೀಸರನ್ನು 21ನೇ ತಾರೀಕು ಅಲ್ಲಿ ನಾಸಿಕ್ ಹೋಗಿ ಇಂತಹ ಒಂದು ಘಟನೆ ಆಗಿದೆ ಎಂಬುದು ಬಗ್ಗೆ ಇದು ಅದರ್ವೈಸ್ ಇದು ಕಂಪ್ಲೀಟ್ಲಿ ಹಿಯರ್ಸೆ. ಸಂದೀಪ್ ದತ್ತಾ ಪಾಟೀಲ್ ಅವರು ಯಾರೋ ಒಂದು 5 ಜನ ಅವನನ್ನು ಕಿಡ್ನಾಪ್ ಮಾಡಿರೋರು ಇಂತಹ ಒಂದು ರಾಬರಿ ಆಗಿರೋದಾಗಿ ಅವನಿಗೆ ಹೇಳಿರ್ತಾರೆ. ಸೊ ಹಿಯರ್ಸೆ ಇರೋದ್ರಿಂದ ಅವನ ಸ್ಟೇಟ್ಮೆಂಟ್ ಮೇಲ್ಗಡೆ ನಾವು ಎಫ್ಐಆರ್ ಮಾಡೋದಕ್ಕೆ ಬರಲ್ಲ. ಈಗ ಉಳಿದ 5 ಜನರಲ್ಲಿ ಅವ್ರಿಗೆ ಮಾಹಿತಿ ಇರಬಾರ್ದಂದ್ರೆ ಇಲ್ಲಿ ಅವರ ವಿಚಾರಣೆ ಮಾಡೋದಕ್ಕೆ ನಾಸಿಕ್ ಹೋಗಿದ್ರು. ಮಹಾ ಚುನಾವಣೆಗೆ ಹೋಗ್ತಿತ್ತಂತೆ ಕೋಟಿ ಕೋಟಿ. ಪೊಲೀಸರಿಗೆ ಸಿಕ್ಕ ಮಾಹಿತಿ ಪ್ರಕಾರ 400 ಕೋಟಿ. ಆದ್ರೆ ದೂರುದಾರ ಸಂದೀಪ್ ಹೇಳ್ತಿರೋ ಪ್ರಕಾರ 1,000 ಕೋಟಿ ಹಣ ಹೈಜಾಕ್ ಆಗಿದೆಯಂತೆ. ಮಹಾರಾಷ್ಟ್ರದಲ್ಲಿ ಇತ್ತೀಚೆಗಷ್ಟೇ ಸ್ಥಳೀಯ ಸಂಘ ಸಂಸ್ಥೆಗಳ ಚುನಾವಣೆ ನಡೆದಿತ್ತು. ಈ ಚುನಾವಣೆಗೆ ಬಳಸೋದಕ್ಕಂತಾನೆ ಈ ಹಣವನ್ನ ಮಹಾರಾಷ್ಟ್ರಕ್ಕೆ ಸಾಗಿಸಲಾಗ್ತಿತ್ತು ಅನ್ನೋ ಗುಮಾನಿ ಎದ್ದಿದೆ. ಯಾವಾಗ ಕೋಟಿ ಕೋಟಿ ಕೊಳ್ಳೆ ಹೊಡೆದಿರೋ ಸುದ್ದಿ ದೊಡ್ಡದಾಯ್ತೋ 4 ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದಾರೆ. ಕೋಟಿ ಆಡಿಯೋ ವೈರಲ್, ಕರ್ನಾಟಕ ಖಾಕಿಗೂ ಲಿಂಕ್. 1,000 ಕೋಟಿ ರಾಬರಿ ಕೇಸ್ ದೊಡ್ಡದಾಗ್ತಿರೋ ಹೊತ್ತಲ್ಲೇ ಆಡಿಯೋ ಒಂದು ವೈರಲ್ ಆಗಿದೆ.
ಉದ್ಯಮಿ ಕಿಶೋರ್ ಹಾಗೂ ಆರೋಪಿ ಜಯೇಶ್ ಮಾತನಾಡಿರುವ ಫೋನ್ ಕಾನ್ವರ್ಸೇಷನ್ ಸಖತ್ ಸದ್ದು ಮಾಡುತ್ತಿದೆ. ಹಣ ಸಾಗಾಟದ ಜವಾಬ್ದಾರಿಯನ್ನ ವಿರಾಟ್ ಹೊತ್ತಿದ್ದ. ಆತನ ಹುಡುಗರು ಈಗ ನಾಪತ್ತೆಯಾಗಿದ್ದಾರೆ. ಹೀಗಾಗಿ ವಿರಾಟ್ ಅದನ್ನ ಫಾಲೋ ಅಪ್ ಮಾಡುತ್ತಿದ್ದಾನೆ. ಗುಜರಾತ್ ಮೂಲದ ಓರ್ವ ರಾಜಕಾರಣಿ ಇದರಲ್ಲಿ ಶಾಮೀಲಾಗಿದ್ದು, ಕರ್ನಾಟಕದ ಪೊಲೀಸರು ಕೂಡ ಭಾಗಿಯಾಗಿದ್ದಾರೆ. ಆದರೂ हण ಎಲ್ಲಿ ಹೋಯ್ತು ಗೊತ್ತಾಗುತ್ತಿಲ್ಲ ಎಂದಿದ್ದಾರೆ. विराट आणि माझ्यामध्ये माणूस आहे तो फार मोठा माणूस आहे आणि मोठा पॉलिटिशियन आहे गुजरातचा. त्यांनी ज्यांना काहीतरी सोपवलं. आता ह्याच्यामध्ये कर्नाटकचे पोलीसवाले पण होते. त्यातनं मटेरियल कुठे गुम झाला. आता तो जे काय त्याच्या कारण तो त्याच्या अंडरमध्ये आहे तो विराट पण तो त्याच्याशी मस्ती करू शकत नाही तो. ಇನ್ನು ರಾಬರಿ ಪ್ರಕರಣದ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಹಾಗೂ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯೆ ನೀಡಿದ್ದಾರೆ. ಇಷ್ಟು ದೊಡ್ಡ ಮೊತ್ತದ ಹಣ ರಾಬರಿ ಆಗಿರೋದು ಅಚ್ಚರಿ ಆಗ್ತಿದೆ. ಈ ಹಣ ಎಲ್ಲಿಂದ ಬಂತು, ಹೇಗೆ ಬಂತು ಅನ್ನೋದರ ತನಿಖೆ ಆಗಬೇಕಿದೆ ಅಂತ ಹೇಳಿದ್ದಾರೆ. ಈಗ ನನಗೂ ಆಶ್ಚರ್ಯ ಆಗಿದೆ, ನಂಬಲಿಕ್ಕೆ ಸಾಧ್ಯ ಆಗಲಿಲ್ಲ. ಆಶ್ಚರ್ಯ ಆಗಿದೆ ಏನು ಅದು ಹೆಂಗೆ ಬಂತು, ಏನು ಬಂತು, ಯಾವ ಹಣ ಏನು ಇದೆಲ್ಲನೂ ಹೊರಬರಬೇಕಲ್ಲ. ಮತ್ತು 400 ಕೋಟಿ ರೂಪಾಯಿ ಸಾಗಾಣಿಕೆ ಮಾಡ್ತಿರೋ ಸೆಕ್ಯೂರಿಟಿ ನಿಮ್ದೇನಿತ್ತು? 1 ರೂಪಾಯಿನ 2 ರೂಪಾಯಿನ 4 ಕೋಟಿ ಆದರೆ ಏನೋ ಬ್ಯಾಂಕರ್ ಪಾಪ 400 ಕೋಟಿ ಅಂದರೆ ಅದಕ್ಕೆ ತಕ್ಕದಾದಂಥ ಸೆಕ್ಯೂರಿಟಿ ಬೇಕಾಗಿತ್ತ? ಮಹಾರಾಷ್ಟ್ರ ಪೊಲೀಸ್ನವರು ನಮ್ಮ ಪೊಲೀಸ್ನವರಿಗೆ ಪತ್ರ ಬರೆದಿದ್ದಾರೆ. ಅದರ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಕೂಡ ನಾನು ಕೇಳಿದ್ದೇನೆ. ಯಾಕೆಂದರೆ ಅದು ಇನ್ನೂ ಇನಿಷಿಯಲ್ ಸ್ಟೇಜಸ್ಸಲ್ಲಿದೆ. ಮಾಹಿತಿ ಬಂದ ಮೇಲೆ ನಾವೇನು ಕ್ರಮ ತಗೋಬೇಕು, ನಮ್ಮ ಇನ್ವಾಲ್ವ್ಮೆಂಟ್, ನಮ್ಮ ರಾಜ್ಯದ ಪೊಲೀಸ್ ಇನ್ವಾಲ್ವ್ಮೆಂಟ್ ಎಷ್ಟು ಏನಿರುತ್ತೆ ಅನ್ನೋದನ್ನು ನೋಡಬೇಕಾಗುತ್ತೆ. ಅದನ್ನು ಪರಿಶೀಲನೆ ಮಾಡಿ ನನಗೆ ಮಾಹಿತಿ ಕೊಡಿ ಅಂತೇಳಿ ಕೇಳಿದ್ದೇನೆ. ಹಿಂದೆಂದೂ ನಡೆಯದ ದರೋಡೆ ಪ್ರಕರಣ ಬೆಳಗಾವಿ ಗಡಿಯಲ್ಲಿ ನಡೆದು ಹೋಗಿದೆ. ನಿಜಕ್ಕೂ ಹೈಜಾಕ್ ಆಗಿರೋದು 400 ಕೋಟಿನ ಅಥವಾ 1000 ಕೋಟಿನ ಅನ್ನೋದು ಕೂಡ ಪತ್ತೆ ಆಗಬೇಕಿದೆ. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ. 29 ವರ್ಷಗಳ ಹಿಂದೆ ಮಂಗಳೂರಲ್ಲಿ ಜೋಡಿ ಕೊಲೆಯಾಗಿತ್ತು. ಕಗ್ಗತ್ತಲ ರಾತ್ರಿಯಲ್ಲಿ ಇಬ್ಬರ ಹೆಣ ಉರುಳಿಸಿದ ದಂಡುಪಾಳ್ಯದ ಸೈಲೆಂಟ್ ಕಿಲ್ಲರ್ ಯಾರ ಕೈಗೂ ಸಿಕ್ಕಿರಲಿಲ್ಲ. ಆಂಧ್ರದಲ್ಲಿ ತಲೆಮರೆಸಿಕೊಂಡಿದ್ದವನನ್ನ ಈಗ ಲಾಕ್ ಮಾಡಲಾಗಿದೆ. ಒಂದು ಕಾಲದಲ್ಲಿ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ ನಟೋರಿಯಸ್ ಗ್ಯಾಂಗ್ ಇದು. ಈಗ ಇವರದ್ಯಾರದ್ದು ಸದ್ದಿಲ್ಲ. ರಕ್ತದ ರುಚಿಗೆ ಮತ್ತೆ ಇಳಿದಂತೆ ಕಾಣ್ತಿಲ್ಲ. ಆದರೆ ದಶಕಗಳ ಹಿಂದೆ ಮಾಡಿದ ಪಾಪದ ಫಲ ಇನ್ನೂ ಮುಗಿದಿಲ್ಲ. ಹೀಗಾಗಿಯೇ 29 ವರ್ಷದ ಹಿಂದೆ ಜೋಡಿ ಕೊಲೆ ಮಾಡಿದ್ದ ದಂಡುಪಾಳ್ಯ ಹಂತಕನನ್ನ ಈಗ ಹೆಡೆಮುರಿ ಕಟ್ಟಿದ್ದಾರೆ. ಸುಮಾರು 3 ದಶಕಗಳಿಂದ ಪೊಲೀಸರ ಕೈಗೆ ಸಿಗದೆ ತಲೆಮರೆಸಿಕೊಂಡಿದ್ದವನನ್ನ ಈಗ ಖಾಕಿ ಖೆಡ್ಡಾಗೆ ಕೆಡವಿದೆ. ದಂಡುಪಾಳ್ಯ ಗ್ಯಾಂಗ್ನ ಸೈಲೆಂಟ್ ಕಿಲ್ಲರ್ ಅರೆಸ್ಟ್. 29 ವರ್ಷಗಳ ನಂತರ ಆಂಧ್ರದಲ್ಲಿ ಚಿಕ್ಕ ಹನುಮನಿಗೆ ಖೆಡ್ಡ. ಅದು 1997ರ ಸಮಯ. ಮಧ್ಯರಾತ್ರಿ ನಡೆದಿದ್ದ ಭೀಕರ ಜೋಡಿ ಕೊಲೆಗೆ ಮಂಗಳೂರು ಬೆಚ್ಚಿಬಿದ್ದಿತ್ತು. ಹಿಂದೆಂದೂ ಕಾಣದಂತಹ ಬಿಭತ್ಸಕರ ಕೃತ್ಯ ಇಡೀ ಜಿಲ್ಲೆಯ ಜನರ ನಿದ್ದೆಗೆಡಿಸಿತ್ತು. ಮನೆಯಿಂದ ಹೊರ ಹೋಗೋದಿರಲಿ, ಮನೆಯೊಳಗೆ ಇರೋದಕ್ಕೂ ಜನ ಭಯ ಪಡ್ತಿದ್ರು. ಅವತ್ತು ಜೋಡಿ ಕೊಲೆ ಮಾಡಿದ್ದ ಸೈಲೆಂಟ್ ಕಿಲ್ಲರ್ ಎಲ್ಲೋದ, ಏನಾದ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಈತನ ಸಣ್ಣ ಹೆಜ್ಜೆ ಗುರಿತು ಸಹ ಪೊಲೀಸರಿಗೆ ಸಿಕ್ಕಿರಲಿಲ್ಲ. ಆದ್ರೀಗ ಈತನ ಪಾಪದ ಕೊಡ ತುಂಬಿದೆ. ಹೀಗಾಗಿಯೇ 29 ವರ್ಷಗಳ ನಂತರ ಕೋಳ ಬಿದ್ದಿದೆ. ಮಧ್ಯರಾತ್ರಿ ಹೊತ್ತು ಇಡೀ ಊರು ಸ್ಮಶಾನ ಮೌನದಂತಿತ್ತು. ಯಾರೊಬ್ಬರ ಸುಳಿವು ಇರಲಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯ ಊರ್ವ ಮಾರಿಗುಡಿ ಕ್ರಾಸ್ ಬಳಿ ಅನ್ವರ್ ಮಹಲ್ ಅನ್ನೋ ಮನೆ ಇದೆ. ಇದೇ ಮನೆಗೆ ಇಡೀ ದಂಡುಪಾಳ್ಯ ಗ್ಯಾಂಗ್ ನುಗ್ಗಿತ್ತು. ಮನೆಯಲ್ಲಿದ್ದ 80 ವರ್ಷದ ಲೂಯಿಸ್ ಡಿಮೆಲ್ಲೋ ಹಾಗೂ 19 ವರ್ಷದ ರಂಜಿತ್ನ ಕತ್ತು ಸಿಡಿ ರಕ್ತದ ಕೋಡಿ ಹರಿಸಿದ್ರು. ಯಾವಾಗ ಜೋಡಿ ಹೆಣಗಳು ಉರುಳಿದ್ವೋ ಇಡೀ ಮನೆಯನ್ನೆಲ್ಲ ಜಾಲಾಡಿ ಚಿನ್ನಾಭರಣದ ಮೂಟೆ ಕಟ್ಟಿದ್ರು. ಅವತ್ತು ನಡೆದಿದ್ದ ಈ ಜೋಡಿ ಕೊಲೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು. ತನಿಖೆಗಿಳಿದ ಊರ್ವ ಪೊಲೀಸರು 7 ಮಂದಿಯ ಹೆಡಮುರಿ ಕಟ್ಟಿದ್ರು. ಆದರೆ ಚಿಕ್ಕ ಹನುಮ ಅನ್ನೋ ಸೈಲೆಂಟ್ ಕಿಲ್ಲರ್ ಮಾತ್ರ ಕೈಗೆ ಸಿಕ್ಕಿರಲಿಲ್ಲ. ಸತತ ವಿಚಾರಣೆ ನಡೆಸಿದ ನ್ಯಾಯಾಲಯ ಎಲ್ಲ ಆರೋಪಿಗಳನ್ನ ಅಪರಾಧಿಗಳು ಅಂತ ತೀರ್ಪು ನೀಡಿತ್ತು. ಆದರೆ ಕೆ ಕೃಷ್ಣಪ್ಪ ಅಲಿಯಾಸ್ ಕೃಷ್ಣ ಅಂತ ಹೆಸರು ಬದಲಿಸಿಕೊಂಡಿದ್ದ ಚಿಕ್ಕ ಹನುಮ ಮಾತ್ರ ಪೊಲೀಸರ ಕೈಗೆ ಸಿಕ್ಕಿರಲಿಲ್ಲ. 1997ನಲ್ಲಿ ನಮ್ಮ ಉರ್ವಾ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಲೂವಿನ್ ಡಿಮಲ್ಲೋ ಮತ್ತು ರಂಜಿತ್ ಇವರಿಬ್ಬರ ಜೋಡಿ ಕೊಲೆ ಪ್ರಕರಣ ನಡೆದಿದೆ. ಆ ಸಮಯದಲ್ಲಿ ಈ ಕೇಸಲ್ಲಿ ಚಿಕ್ಕ ಹನುಮ ಅಂತ ಹೇಳಿ ಆರೋಪಿತರು ಅಬ್ಸ್ಕಾಂಡಿಂಗ್ ಆಗಿದ್ದರು. ಆಗಿಂದ ಪ್ರಯತ್ನ ಪಟ್ಟು
27 ವರ್ಷದ ನಂತರ ಈ ಕೇಸಲ್ಲಿ ಅಬ್ಸ್ಕಾಂಡಿಂಗ್ ಇದ್ದಂಥ ಈ ಆರೋಪಿ ಚಿಕ್ಕ ಹನುಮವನ್ನು ನಮ್ಮ ಉರ್ವಾ ಪೊಲೀಸ್ ಸ್ಟಾಫ್ ಎಲ್ಲರೂ ಕೂಡ ಪತ್ತೆ ಮಾಡಿ ಅರೆಸ್ಟ್ ಮಾಡಿ ನಿನ್ನೆ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಿದ್ದಾರೆ. ಈಗ ಅವರಿಗೆ ಬಂಧನ ಆಗಿದೆ. ಈ ಟೋಟಲ್ ಗ್ಯಾಂಗ್ ವಿರುದ್ಧ ಭಾಳಷ್ಟು ಕೇಸಸ್ ಇದ್ದಾವೆ. ಅದರಲ್ಲಿ ಈ ಚಿಕ್ಕ ಹನುಮ ವಿರುದ್ಧ ಕೂಡ 8 ಕೇಸ್ ಈಗಾಗಲೇ ಕನ್ವಿಕ್ಷನ್ ಆಗಿದೆ. ಈ 8 ಕೇಸಲ್ಲಿ 3 ಕೇಸ್ ಹೈಕೋರ್ಟಲ್ಲಿ, ಅಪೀಲಲ್ಲಿ ಕೂಡ ಅವರಿಗೆ ಸೆಂಟೆನ್ಸ್ ಕನ್ಫರ್ಮ್ ಆಗಿದೆ. ಈ ಸೈಲೆಂಟ್ ಕಿಲ್ಲರ್ ಚಿಕ್ಕ ಹನುಮ ಸಾಮಾನ್ಯದವನಲ್ಲ. ಈತನ ಮೇಲೆ 13 ಕೊಲೆ ಸೇರಿದಂತೆ 16 ದರೋಡೆ ಪ್ರಕರಣಗಳಿವೆ. ಆದರೆ ಹೆಸರು ಬದಲಿಸಿಕೊಂಡಿದ್ದ ಚಿಕ್ಕ ಹನುಮ ಆಂಧ್ರ ಪ್ರದೇಶದ ಅನ್ನಮಯ್ಯ ಜಿಲ್ಲೆಯ ಮದನಪಲ್ಲಿ ಗ್ರಾಮದಲ್ಲಿ ತಲೆಮರೆಸಿಕೊಂಡಿದ್ದ. ಇತ್ತೀಚೆಗೆ ದೀರ್ಘಕಾಲದಿಂದ ಉಳಿದಿರೋ ಪ್ರಕರಣಗಳ ಬಗ್ಗೆ ಮಂಗಳೂರು ಪೊಲೀಸರು ಬೆನ್ನು ಹತ್ತಿದ್ರು. ಅದರಲ್ಲಿ ಚಿಕ್ಕ ಹನುಮನ ಕೇಸ್ ಕೂಡ ಒಂದು. ಈತ ಹೆಸರು ಬದಲಿಸಿಕೊಂಡಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಒಂದೊಂದೇ ಮಾಹಿತಿ ಪತ್ತೆಯಾಗಿತ್ತು. ಹೀಗಾಗಿ ಮದನಪಲ್ಲಿ ಗ್ರಾಮಕ್ಕೆ ಹೋಗಿಯೇ ಎತ್ತಾಕೊಂಡು ಬಂದಿದ್ದಾರೆ. ಪೊಲೀಸರ ಕಾರ್ಯವೈಖರಿಗೆ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಅಭಿನಂದಿಸಿದ್ದಾರೆ. ಇವರು ಕಂಪ್ಲೀಟ್ ಆಗಿ ಹೆಸರು, ವಿಳಾಸ ಎಲ್ಲ ಚೇಂಜ್ ಮಾಡಿಕೊಂಡು ಆಂಧ್ರಾಗೆ ಹೋಗಿ ಬೇರೆ ಫ್ಯಾಮಿಲಿ ಮಾಡಿಕೊಂಡು ಅಲ್ಲೇ ಮಕ್ಕಳಾಗಿ ಅಲ್ಲಿ ಸಪ್ರೇಟಾಗಿ ಉಳಿತಾ ಇದ್ದರು. ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಲಾಂಗ್ ಪೆಂಡಿಂಗ್ ಕೇಸಸ್ಸಲ್ಲಿ ಕೂಡ ಎಲ್ಲ ಆರೋಪಿತರನ್ನು ಹಿಡಿಯೋಕ್ಕೆ ಎಲ್ಲರಿಗೆ ಜನರಲ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ವಿ. ಆದರೆ ನಮ್ಮ ಉರ್ವಾ ಪೊಲೀಸರು ಇದನ್ನೊಂದು ಚಾಲೆಂಜ್ ಆಗಿ ತಗೊಂಡು ಇವರು ಹೆಸರು ಬದಲಾಯಿಸ್ಕೊಂಡಿದ್ದಾರಂತ ಎಲ್ಲೋ ಒಂದು ಕೋರ್ಟ್ ಡಾಕ್ಯುಮೆಂಟಲ್ಲಿ ಅದನ್ನು ಹಿಡ್ಕೊಂಡು ಅಲ್ಲಿಂದ ಒಂದು ಕ್ಲೂ ತೊಗೊಂಡು ಆ ಊರಿನವ್ರಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಓವರ್ ಎ ಪೀರಿಯಡ್ ಆಫ್ ಟೈಮ್ ಕ್ಲೂಸ್ ತೊಗೊಂಡು ಎಲ್ಲ ಟೀಮ್ ಕೂಡ ಅವ್ರು ಎಲ್ಲಿದ್ದಾರಂತ ಖಚಿತಪಡಿಸ್ಕೊಂಡು ಅವ್ರನ್ನ ಅರೆಸ್ಟ್ ಮಾಡಲಾಗಿದೆ. ಒಟ್ನಲ್ಲಿ 29 ವರ್ಷಗಳಿಂದ ಪೊಲೀಸರಿಗೆ ಚೆಳ್ಳೆಹಣ್ಣು ತಿನ್ನಿಸ್ತಾ ಇದ್ದವ ಕೊನೆಗೂ ಅಂಧರಾಗಿದ್ದಾನೆ. 16 ಕೊಲೆ ಮಾಡಿ ಹಳ್ಳಿಯಲ್ಲಿ ಅಡಗಿ ಕೂತವನಿಗೆ ಉರ್ವ ಪೊಲೀಸರು ಅಸಲಿ ನರಕ ತೋರಿಸ್ತಾ ಇದ್ದಾರೆ. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ರಾಜ್ಯದ 8 ಸಾಧಕರಿಗೆ ದೇಶದ ಅತ್ಯುನ್ನತ ಪ್ರಶಸ್ತಿ ಅರಸಿ ಬಂದಿದೆ. ಶಿಕ್ಷಣ ಹಾಗೂ ಸಾಮಾಜಿಕ ಕ್ಷೇತ್ರದಲ್ಲಿನ ಸಾಧನೆಯನ್ನ ಗುರುತಿಸಿ ಕೇಂದ್ರ ಸರ್ಕಾರ ಪದ್ಮ ಪ್ರಶಸ್ತಿ ಘೋಷಣೆ ಮಾಡಿದೆ. ಪದ್ಮ ಪ್ರಶಸ್ತಿ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದವರನ್ನ ಗುರುತಿಸಿ ಕೇಂದ್ರ ಸರ್ಕಾರ ನೀಡೋ ಅತ್ಯುನ್ನತ ಗೌರವ. ಪ್ರತಿ ವರ್ಷವೂ ದೇಶದ ಮೂಲೆ ಮೂಲೆಯಲ್ಲಿರೋ ಎಲೆಮರಿ ಕಾಯಿಗಳಂತಿರುವಂತಹ ಸಾಧಕರನ್ನ ಗುರುತಿಸಿ ಪ್ರಶಸ್ತಿ ನೀಡಲಾಗುತ್ತೆ. ಅದರಂತೆ ಈ ವರ್ಷವೂ ಪದ್ಮ ಪ್ರಶಸ್ತಿ ಪಟ್ಟಿಯನ್ನ ಪ್ರಕಟ ಮಾಡಲಾಗಿದೆ. ರಾಜ್ಯದ 3 ಕನ್ನಡಿಗರು ಸೇರಿದಂತೆ ಒಟ್ಟು 45 ಸಾಧಕರು ಪದ್ಮ ಗೌರವಕ್ಕೆ ಭಾಜನರಾಗಿದ್ದಾರೆ. ಪುಸ್ತಕ ಪ್ರೇಮಿ ಅಂಕೇಗೌಡ, ವೈದ್ಯ ಡಾಕ್ಟರ್ ಸುರೇಶ್ ಹನಗವಾಡಿ ಹಾಗೂ ಸಮಾಜ ಸೇವಕಿ ಎಸ್ಜಿ ಸುಶೀಲಮ್ಮರನ್ನ ಪದ್ಮಶ್ರೀ ಗೌರವಕ್ಕೆ ಆಯ್ಕೆ ಮಾಡಲಾಗಿದೆ. ಕನ್ನಡದ ಜ್ಞಾನ ದಾಸೋಹಿಗೆ ಒಲಿದ ಅತ್ಯುನ್ನತ ಗೌರವ. ಹಣದ ಶ್ರೀಮಂತಿಕೆ ಅನ್ನೋದು ಯಾರಿಗ್ ಬೇಕಾದ್ರೂ ಒಲಿಬಹುದು. ಆದ್ರೆ ಅಕ್ಷರ ಶ್ರೀಮಂತಿಕೆ ಎಲ್ಲರಿಗೂ ಒಲಿಯಲ್ಲ. ಅದನ್ನ ಒಲಿಸಿಕೊಂಡವರು ಅಕ್ಷರ ಯೋಗಿ ಅಂಕೇಗೌಡರು. ಬಸ್ ಕಂಡಕ್ಟರ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದ ಅಂಕೇಗೌಡರು ಪುಸ್ತಕ ಪ್ರಪಂಚವನ್ನೇ ಸೃಷ್ಟಿಸಿದ್ದಾರೆ. ಪುಸ್ತಕದ ಮೇಲಿದ್ದ ಇವರ ಪ್ರೀತಿ, ಜ್ಞಾನಾರ್ಜನೆಯ ಹಸಿವು ಇವರನ್ನ ಈ ಮಟ್ಟಕ್ಕೆ ತಂದು ನಿಲ್ಲಿಸಿದೆ. ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಹರಳಹಳ್ಳಿಯಲ್ಲಿ ಹುಟ್ಟಿ ಬೆಳೆದ ಅಂಕೇಗೌಡರು ಪುಸ್ತಕ ಮನೆಯನ್ನೇ ನಿರ್ಮಾಣ ಮಾಡಿದ್ದಾರೆ. ಬಸ್ ಕಂಡಕ್ಟರ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದ ಅಂಕೇಗೌಡರು ತಮಗೆ ಬಂದ ಹಣವನ್ನೆಲ್ಲ ಪುಸ್ತಕಗಳಿಗೆ ಹಾಕ್ತಿದ್ರು. ಇದರ ಫಲವೇ 20 ಲಕ್ಷಕ್ಕೂ ಅಧಿಕ ಪುಸ್ತಕಗಳನ್ನ ಸಂಗ್ರಹಿಸಿರೋದು. ಇವರ ಸಾಹಿತ್ಯ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿನ ಸಾಧನೆಗಾಗಿ ಕೇಂದ್ರ ಸರ್ಕಾರ ಪದ್ಮಶ್ರೀ ಗೌರವ ನೀಡ್ತಿದೆ. ಖುಷಿ ಆಯ್ತಾ ಇದೆ ಸರ್, ಸಂತೋಷ ಆಗ್ತಾ ಇದೆ. ಯಾಕೆಂದರೆ ನನ್ನನ್ನು ಗುರುತಿಸಿದೆಯಲ್ಲ ಕೇಂದ್ರ ಸರ್ಕಾರ ಆಗ್ಬೋದು, ನಮ್ಮ ಗೌರವಾನ್ವಿತ ಮೋದಿ ಸಾಹೇಬ್ರಾಗ್ಬೋದು, ಇದನ್ನು ಗುರುತಿಸಿದಾರಲ್ಲ ಸರ್ ಇಷ್ಟು ಜನ ಮಧ್ಯೆ, ಸಂತೋಷ ಆಗುತ್ತೆ ಸರ್. ದಾವಣಗೆರೆ ಡಾಕ್ಟರ್ಗೆ ಅತ್ಯುನ್ನತ ಗೌರವ. ಇನ್ನು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಹನಗವಾಡಿ ಗ್ರಾಮದ ಡಾಕ್ಟರ್ ಸುರೇಶ್ ಹನಗವಾಡಿಯವರಿಗೆ ಪದ್ಮಶ್ರೀ ಪ್ರಶಸ್ತಿ ಒಲಿದು ಬಂದಿದೆ. ಮೂಲತಃ ವೈದ್ಯರಾಗಿರೋ ಸುರೇಶ್ ಅವರು ಜೆಜೆಎಂ ವೈದ್ಯಕೀಯ ಕಾಲೇಜಿನಲ್ಲಿ ಫೆಥಾಲಜಿ ವಿಭಾಗದ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅತಿ ವಿರಳ, ದುಬಾರಿ ವೆಚ್ಚದ
ಹಿಮೋಫಿಲಿಯಾ ಕಾಯಿಲೆ ಬಗ್ಗೆ ಸತತ 44 ವರ್ಷಗಳಿಂದ ಅಧ್ಯಯನ ಮಾಡಿ ಕಾಯಿಲೆ ಬಗ್ಗೆ ಜಾಗೃತಿ ಮೂಡಿಸುತ್ತಿದ್ದಾರೆ. ಅಷ್ಟೇ ಅಲ್ಲ, ದಾವಣಗೆರೆಯಲ್ಲೇ ಚಿಕಿತ್ಸಾ ಕೇಂದ್ರವನ್ನ ಸ್ಥಾಪಿಸಿ ಸಾವಿರಾರು ರೋಗಿಗಳಿಗೆ ಗುಣಮಟ್ಟದ ಉಚಿತ ಚಿಕಿತ್ಸೆ ನೀಡುತ್ತಿದ್ದಾರೆ. ಇವರ ಈ ಸಾಮಾಜಿಕ ಕಾರ್ಯಕ್ಕೆ ಪದ್ಮಶ್ರೀ ಪ್ರಶಸ್ತಿ ಅರಸಿ ಬಂದಿದೆ. ಈ ಥರ ವಿರಳವಾದ ರೋಗಕ್ಕೆ ನಾನು ಕೆಲಸ ಮಾಡ್ತಾ ಇರಬೇಕಾದ ಶ್ರಮವನ್ನು ಗುರುತಿಸಿದ್ದೇ ಬಹಳ ಸಂತೋಷ ಆಗಿದೆ. ಇನ್ನೂ ಹೆಚ್ಚು ಉತ್ಕೃಷ್ಟ ಚಿಕಿತ್ಸೆ ನೀಡುವ ಒಂದು ಅವಕಾಶ ನನಗೆ ಸಿಕ್ಕಿದೆ ಅಂತ ನಾನು ಭಾವಿಸಿದ್ದೀನಿ. ಇನ್ನು ಸಮಾಜ ಸೇವಕಿಯಾಗಿ ಗುರುತಿಸಿಕೊಂಡಿರೋ ಬೆಂಗಳೂರಿನ ಎಸ್ಜಿ ಸುಶೀಲಮ್ಮರಿಗೂ ಪದ್ಮಶ್ರೀ ಪ್ರಶಸ್ತಿ ಘೋಷಣೆಯಾಗಿದೆ. ಸುಮಂಗಲಿ ಸೇವಾಶ್ರಮ ಸ್ಥಾಪಿಸಿ ನಿರ್ಗತಿಕ ಮಹಿಳೆಯರ ಸಬಲೀಕರಣಕ್ಕಾಗಿ ಹೋರಾಡುತ್ತಿದ್ದಾರೆ. ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿಯಲ್ಲಿನ ಇವರ ಅಪಾರ ಸೇವೆಯನ್ನ ಗುರುತಿಸಿದ ಸರ್ಕಾರ ಅತ್ಯುನ್ನತ ಪ್ರಶಸ್ತಿ ನೀಡುತ್ತಿದೆ. ಬಂದದ್ದು ತುಂಬಾನೇ ಖುಷಿ ಇದೆ, ಜೊತೆ ನಮ್ಮೆಲ್ಲರಿಗೂ ಖುಷಿಯಾಗಿದೆ. ಕಾರಣ ಏನಂತಂದರೆ ಎಷ್ಟೋ ವರ್ಷದ ಒಂದು ಫಲ ಇದು. ಫಲ ಭಗವಂತ ಕೊಡಿಸಿದ್ದಾನೆ. ಅದಕ್ಕೆ ನಾನು ಕೇಂದ್ರ ಸರ್ಕಾರದವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಇನ್ನು ಕರ್ನಾಟಕದ ಹೆಮ್ಮೆಯ ಲೇಖಕ ಶತಾವಧಾನಿ ಆರ್ ಗಣೇಶ್ ಅವರಿಗೂ ಪದ್ಮಭೂಷಣ ಪ್ರಶಸ್ತಿ ಅರಸಿ ಬಂದಿದೆ. ಕೋಲಾರದಲ್ಲಿ ಹುಟ್ಟಿದ ಶತಾವಧಾನಿ ಆರ್ ಗಣೇಶ್ ಅವರು ನಾಡು ಕಂಡ ಹೆಮ್ಮೆಯ ಸಾಹಿತಿಗಳಲ್ಲಿ ಒಬ್ಬರು. ಹೀಗಾಗಿಯೇ ಸಾಹಿತ್ಯ ಕ್ಷೇತ್ರದಲ್ಲಿನ ಇವರ ಅಪಾರ ಸಾಧನೆಗೆ ಪದ್ಮಭೂಷಣ ಪ್ರಶಸ್ತಿ ನೀಡಲಾಗ್ತಿದೆ. ಡಾಕ್ಟರ್ ಪ್ರಭಾಕರ್ ಕೋರೆ ಅವರಿಗೂ ಪದ್ಮಶ್ರೀ ಪ್ರಶಸ್ತಿ ಒಲಿದು ಬಂದಿದೆ. ಕರ್ನಾಟಕದ ಹಿರಿಯ ಶಿಕ್ಷಣ ತಜ್ಞ, ಸಹಕಾರಿ ಧುರೀಣ ಮತ್ತು ದೂರದೃಷ್ಟಿಯ ನಾಯಕ ಅಂತಾನೆ ಕರೆಸಿಕೊಳ್ಳೋ ಕೋರೆ ಅವರು ಬೆಳಗಾವಿಯ ಕೆಎಲ್ಇ ಸಂಸ್ಥೆಯನ್ನ 40 ವರ್ಷಗಳ ಕಾಲ ಮುನ್ನಡೆಸಿದ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. 36ರಿಂದ 300ಕ್ಕೂ ಹೆಚ್ಚು ಅಂಗ ಸಂಸ್ಥೆಗಳಿಗೆ ವಿಸ್ತರಿಸಿದ ಕೀರ್ತಿಯೂ ಇವರ ಹೆಗಲ ಮೇಲಿದೆ. ಶಿಕ್ಷಣ, ಆರೋಗ್ಯ ಮತ್ತು ಸಕ್ಕರೆ ಕಾರ್ಖಾನೆಗಳ ಮೂಲಕ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಅಪಾರ ಕೊಡುಗೆ ನೀಡಿದ ಕಾರಣಕ್ಕೆ ಪದ್ಮಶ್ರೀ ಪ್ರಶಸ್ತಿ ನೀಡಲಾಗ್ತಿದೆ. ಒಟ್ನಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರನ್ನ ಕೇಂದ್ರ ಸರ್ಕಾರ ಗುರುತಿಸೋ ಕೆಲಸ ಮಾಡಿದೆ. ಅದರಲ್ಲಿ 4 ಕನ್ನಡಿಗರಿಗೂ ಅತ್ಯುನ್ನತ ಪ್ರಶಸ್ತಿ ಸಿಕ್ಕಿರೋದು ಹೆಮ್ಮೆಯ ವಿಷಯ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.